ಡೇ ಎಲ್ಲೇ ನಿನ್ ತಮ್ಮ ಇವತ್ತು ನನ್ನ ಜೊತೆ ಮೀಟಿಂಗು ಬರಲಿಲ್ಲ, ಎದ್ದಿದ್ದಾನೋ ಇಲ್ವಾ? ಏನು ಭಾವ ಇಷ್ಟು ಬೇಗ ಮೀಟಿಂಗ್ ಮುಗಿಸ್ಬಿಟ್ರ? ಯಾಕ್ರಿ ಯಾವಾಗ್ಲೂ ನನ್ನ ತಮ್ಮನ ಮೇಲೆ ಸಿಟ್ಟು ಮಾಡ್ತಾನೆ ಇರ್ತೀರಾ? ಮತ್ತಿನ್ನೇನು, ದಿನಾಲು ನೀನ್ ಮುದ್ದು ಮಾಡ್ದಂಗೆ ನನ್ನ ಮುದ್ದು ಮಾಡು ಅಂತೇನು? ಮುದ್ದ ಸದ್ಯ ಗುದ್ದು ಕೊಡದೆ ಇದ್ರೆ ಸಾಕು. ಮದ್ವೆ ವಯಸ್ಸಿಗೆ ಬಂದಿದ್ದಾನೆ ಕಣ್ರಿ ನನ್ನ ತಮ್ಮ. ಇವಾಗ್ಲೂ ನೀವು ಈ ತರ ಸಿಟ್ಟು ಮಾಡ್ಕೋತಾ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಈ ಮಾತನ್ನ ಹೋಗಿ ನಿನ್ ತಮ್ಮಂಗೆ ಹೇಳು, ಸ್ವಲ್ಪ ಜವಾಬ್ದಾರಿನಾದ್ರೂ ಕಲೀಲಿ. ಅಯ್ಯೋ ಹೇಳ್ತೀನಿ ಬಿಡ್ರಿ, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೋತೀರಾ? ಹಾ, ಇನ್ನೊಂದು ವಿಷಯ, ಇವತ್ತಿಂದ ಆ ರಾಮಶಾಸ್ತ್ರಿ ಮನೆಗೆ ನಮ್ಮ ತೋಟದಿಂದನೇ ಹೂವು ಹೋಗ್ಬೇಕು. ಆ ರಾಮಶಾಸ್ತ್ರಿ ಯಾವನೋ ತಲ್ಕೆಟ್ಟನ ಹತ್ರ ಹೂವು ಇಲ್ಲ ಅಂತ ಹೇಳಿ ಕಳಿಸಿದ್ದಾನೆ. ಅದಕ್ಕೆ ಎಲ್ಲಾರ ಮುಂದೆನೂ ನಾನು ನಮ್ಮ ತೋಟದಿಂದನೇ ಹೂವು ಬರುತ್ತೆ ಅಂತ ಹೇಳಿ ಬಂದಿದ್ದೀನಿ. ಒಳ್ಳೆ ಕೆಲಸ ಆಯ್ತು ಬಿಡಿ. ಆ ವಯ್ಯನ ಹಿರಿ ಮಗಳು ಕುರುಡಿ ತುಂಬಾ ಚೆನ್ನಾಗಿ ಹೂ ಕಟ್ತಾಳೆ. ನಮ್ಗೆ ಬಿಟ್ಟಿ ಹೂ ಕಟ್ಟಿಸ್ಕೊಂಡಂಗೂ ಆಯ್ತು, ದೇವಸ್ಥಾನಕ್ಕೆ ಹೂ ಕೊಟ್ಟಂಗೂ ಆಯ್ತು. ಏನು ಶಾಸ್ತ್ರಿಗಳ ಮನೆಗ? ಹಂಗಾದ್ರೆ ಹೂ ನಾನೇ ತರ್ತೀನಿ ಜಾನಕಿ. ಇಂಥ ಚಿಲ್ಲರೆ ಬುದ್ಧಿನೇ ಆಯ್ತು ನಿಂದು. ಅದ್ರಲ್ಲಿ ಏನ್ರಿ ಇದೆ ಚಿಲ್ಲರೆ ಬುದ್ಧಿ? ಇನ್ನೇನು ಹೂನ ಫ್ರೀಯಾಗಿ ಕೊಡಕ್ಕಾಗುತ್ತಾ? ಅಯ್ಯೋ ನೀವು ಒಳ್ಳೆ. ಸರಿ ಸರಿ, ಈ ಕೆಲಸನ ಯಾರಾದ್ರೂ ಸರಿಯಾಗಿರೋ ಆಳ್ಗೆ ವಹಿಸು. ಬೇರೆ ಯಾರಿಗೋ ಯಾಕಕ್ಕ, ಹಿಂಗೂ ನಾನೇ ತೋಟದ ಕಡೆ ಹೋಗ್ತೀನಲ್ಲ, ಕೊಟ್ಟು ಬರ್ತೀನಿ ಬಿಡು. ಈ ಕೆಲಸನಾದ್ರೂ ಸರಿಯಾಗಿ ಮಾಡು. ಆ ಭವನ್ ನಾನು ಹೇಳಿ